स्वागत है आपका बी न्यूज़ नेशन में। मैं हूं आबिद हुसैन शेख। गौरी लंकेश की हत्या देश की मीडिया आज़ादी की हत्या है। वरिष्ठ पत्रकार गौरी लंकेश की हत्या पर राज्य के प्रगति पर संगठनों और सामाजिक संस्थाओं की तरफ से गहरा दुख और चिंता जताते हुए कहा कि बेखौफ और बेबाक अपने कलम से समाज की सच्चाई सामने रखकर इनकलाब पैदा करने वाली गौरी लंकेश की हत्या पूरे इंसाफ, सच्चाई और बोलने लिखने वाले खासकर देश की मीडिया आज़ादी की हत्या है। आहिंद के वरिष्ठ SM पाटिल गनियार और कर्नाटक रक्षण वेदी के बीजापुर जिला के अध्यक्ष और कार्यकर्ताओं ने भी इस हत्या पर दुख और आक्रोश जताते हुए फौरन गौरी लंकेश के हत्यारों को गिरफ्तार करने की मांग करते हुए कहा कि कलबुर्गी हत्या की तरह लापरवाही न हो, वरना राज्य भर में हत्यारों के मिलने तक शदीद एहतजाज करते हुए सरकार पर दबाव डाला जाएगा। ये हत्या सिर्फ एक हत्या नहीं, देश की सच्चाई और ईमानदारी की हत्या है। PFI के जिम्मेदारों ने भी जिला अधिकारी को निवेदन पत्र देते हुए समाज घातक शक्तियों के खिलाफ काम करने वाली गौरी लंकेश के हत्यारों को जल्द पकड़कर सजा देने की मांग की। कर्नाटका की वरिष्ठ पत्रकार, समाज को सही आईना दिखाने वाली गौरी लंकेश की हत्या पर बी न्यूज़ नेशन भी कड़े शब्दों में निंदा करते हुए राज्य के इस महान सुपुत्री को श्रद्धांजलि देता है। ಹಾಗೂ ಒಂದು ಪ್ರಾಮಾಣಿಕತೆ ಇರದೆ ಹೋದರೆ ನಾಡಿನಲ್ಲಿ ಮಾತಾಡೋದು ಸಹ ಕಷ್ಟವಾಗ್ತದೆ ಇರುವ ನಿಟ್ಟಿನಲ್ಲಿ ರಕ್ಷಣಾ ವೇದಿಕೆ ಇವತ್ತು ಒಂದು ಉಗ್ರವಾದ ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ಕೈಗೊಂಡಿದ್ದೇವೆ। ಬರುವ ದಿನಗಳಲ್ಲಿ ಗೌರಿ ಲಂಕೇಶರನ್ನು ಕೊಲೆ ಮಾಡಿದ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸದೆ ಹೋದರೆ ಇನ್ನೂ ಉಗ್ರ ರೀತಿಯಲ್ಲಿ ರಾಜ್ಯಾದ್ಯಂತ ಕಡಿಮೆ ಪ್ರತಿಭಟನೆ ಅನ್ಕೊಳ್ತಂತೆ ಇಷ್ಟಂತ ಹೇಳ್ತಾ ಇದ್ದೀನಿ। ಈಗ ನಮ್ಮ ಅಕ್ರಮ ಶಾಸಕರು ಒಂದೇ ಪತ್ರಕರ್ತರು ಹೋರಾಟಗಾರರಾದಂಥ ಗೌರಿ ಲಂಕೇಶ್ ಇದು ಒಂದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅನ್ಬೋದು। ನಿನ್ನೆ ತಡರಾತ್ರಿ 8 ಗಂಟೆಯ ಸುಮಾರು ಒಬ್ಬ ಪ್ರಗತಿಪರ ಚಿಂತಕಿ, ಲೇಖಕಿ, ಸೃಜನಶೀಲ ಲೇಖಕಿ ಹಾಗೂ ಲಂಕೇಶ್ ಪತ್ರಿಕೆ ಸಂಪಾದಕಿ ಒಬ್ಬ ಗೌರಿ ಲಂಕೇಶ್ವರನ್ನ ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆ। ಈ ಒಂದು ಕ್ರಮ ಬಹಳಷ್ಟು ಖಂಡನೀಯ। ಯಾಕೆಂದರೆ ನಾಡಿನ ಪ್ರಗತಿಪರ ಚಿಂತಕರು, ನ್ಯಾಯ ನೀತಿ, ಸತ್ಯವನ್ನು ಮಾತಾಡೋರು ಹಾಗೂ ಒಂದು ಪ್ರಜ್ಞಾವಂತ ಲೇಖಕರನ್ನ, ಹೋರಾಟಗಾರರನ್ನ ಈ ರೀತಿ ಹಾಡುಗಲೇ ಕೊಲೆ ಮಾಡುವ ಒಂದು ಕೃತ್ಯ ನಡೀತಾ ಇದೆಯಲ್ಲ, ಇದು ನಮ್ಮ ನಾಡಿನ ದುರಂತ ಅನ್ಬೋದು। ಈಗಾಗಲೇ ಕಲಬುರಗಿಯವರನ್ನ ಕೊಂದು ತನ್ನ ದಾಹವನ್ನು ತೀರಿಸಿಕೊಂಡಿದ್ದಾರೆ। ಅವರು ಕೊಲೆಗಡಿಗರ ಪತ್ತೆ ಹಚ್ಚೋದಾಗಿಲ್ಲ। ಅದನಂತರ ಇನ್ನೂ ಅದು ಮರೆ ಮಾಸುವ ಮುನ್ನವೇ ಮತ್ತು ಗೌರಿ ಲಂಕೇಶ್ ಒಬ್ಬ ಪ್ರಧಾನಮಂತ್ರಿ ಲೇಖಕರನ್ನ ಗುಂಡಿಟ್ಟು ಕೊಲೆ ಮಾಡ್ತಾರಲ್ಲ, ಇದು ನಾಡಿನ ದುರಂತ। ಇದರಲ್ಲಿ ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ವಿಫಲವಾಗಿದೆ। ಕೂಡಲೇ ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಗಂಭೀರವಾಗಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣವೇ ಅವರನ್ನ ಬಂಧಿಸಬೇಕು। ಇಲ್ಲದೆ ಹೋದರೆ ರಕ್ಷಣಾ ವೇದಿಕೆ ನಾಡಿನಾದ್ಯಂತ ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಳ್ಳುವಂತೆ ವಾಹಿನಿ ಮೂಲಕ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಮತ್ತು ಪೊಲೀಸ್ ಇಲಾಖೆಯನ್ನು ನಾನು ಎಚ್ಚರಪಡಿಸ್ತಾ ಇದ್ದೇನೆ। ನಿನ್ನೆ ರಾತ್ರಿ ಆದಂಥ ಗೌರಿ ಲಂಕೇಶ್ವರ ಒಂದು ಏನು ದುರ್ಘಟನೆ ಇಡೀ ಸಂವಿಧಾನಕ್ಕೆ ಒಂದು ಮುಖ ತಗ್ಗಿಸುವಂಥ ಕೆಲಸ ಆಗಿದೆ। ಇವತ್ತು ವಾಕ್ ಸ್ವಾತಂತ್ರ್ಯ ಮತ್ತು ಸಂವಿಧಾನಕ್ಕೆ ಅದರ ವಿಶೇಷವಾಗಿ ಸಂವಿಧಾನದ 4ನೇ ಅಂಗ ಆದಂಥ ಮಾಧ್ಯಮದ ಅಂಗ ಕೂಡ ಇವತ್ತು ಕಗ್ಗೊಲೆ ಆದಂಥ ಈ ಸಂದರ್ಭ ಹೇಳಿಕೆ ಇಚ್ಛೆಪಡ್ತೇನೆ। ಯಾಕೆಂದರೆ ಈ ರೀತಿ ಆಗಿದ್ದರಿಂದ ಇಡೀ ದೇಶದ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಇವತ್ತು ಒಂದು ಭಾಳ ಭಯ ಇಂಥ। ಯಾಕಂದರೆ ಇವು ನಿರ್ಭಯದಿಂದ ಏನು ಬರಹಗಾರರಿಗೆ ಮತ್ತು ಹಿರಿಯ ಸಾಹಿತಿಗಳಿಗೆ ಮತ್ತು ಪ್ರಗತಿಪರ ಚಿಂತಕರಿಗೆ ಮತ್ತು ಸೌಹಾರ್ದತೆ ಇರುವಂಥ ಇಡೀ ದೇಶಕ್ಕೆ ಒಂದು ಸಂದೇಶ ಅಂತ ಕೊಟ್ಟಂಥ ನಮ್ಮ ದಿಗ್ಗಜರಾದಂಥ ಶ್ರೀಮತಿ ದಿವಂಗತ ಗೌರಿ ಲಂಕೇಶ್ ಅವರ ಏನು ಇವತ್ತು ಕಗ್ಗೊಲೆ ಆಗಿದೆ, ಅದು ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸುತ್ತಾ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮತ್ತು ಪ್ರಗತಿಪರ ಸಂಘಟನೆಗಳು ಸೇರಿ ಇವತ್ತು ಒಂದು ಪ್ರತಿಭಟನೆ ಕೂಡ ಮಾಡಿದ್ದಾಗಿದೆ। ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ। ಇಂಥ ದುರ್ಘಟನೆ ಪದೇ ಪದೇ ಆಗ್ತಾ ಇದ್ದೇವೆ। ಆದ್ದರಿಂದ ಇಡೀ ಒಂದು ನಾಡಿಗೆ ಒಂದು ಅವಮಾನ ಆಗುವಂಥ ಕೆಲಸ ಇವತ್ತು ಆಗಿದೆ। ಅದಕ್ಕಾಗಿ ತಕ್ಷಣ ಅಂಥ ಒಂದು ದುಷ್ಕರ್ಮಿಗಳಿಗೆ ಬಂಧಿಸಬೇಕು। ಬಂಧಿಸದಿದ್ದಲ್ಲಿ ಮತ್ತೆ ನಾವು ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹಿಸುತ್ತದೆ। ಈ ನಾಡಿನ ಖ್ಯಾತ ವಿದ್ವಾಂಸರು, ಪತ್ರಕರ್ತರು, ಸಾಹಿತಿಗಳಾದಂಥ ಈ ನಾಡಿನಲ್ಲಿ ಒಂದು ಕಾಲದಲ್ಲಿ ದಿಟ್ಟ ಹೋರಾಟಗಳು ಮತ್ತು ಸರ್ಕಾರಗಳನ್ನೇ ತಪ್ಪು ಮಾಡಿದಾಗ ಅಲುಗಾಡಿಸಿದಂಥ ಮಹಾನ್ ಮೇಧಾವಿ
ಶ್ರೀ ದಿವಂಗತ ಪಿ ಲಂಕೇಶ್ರವರ ಪುತ್ರಿ, ಹಿರಿಯ ಸಾಹಿತಿ ಹಾಗೂ ದಿಟ್ಟ ಪತ್ರಕರ್ತೆ, ಸಾಮಾಜಿಕ ಕಾರ್ಯಕರ್ತೆ, ಜಾತ್ಯತೀತ ನಿಲುವಿನ ಹೋರಾಟಗಾರರಾದಂಥ ಗೌರಿ ಲಂಕೇಶ್ರವರ ಹತ್ಯೆ ಆಗಿದ್ದನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸುತ್ತಾ, ಈ ಹತ್ಯೆಗಳು ನಮ್ಮ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಇದೇ ಥರ ಮುಂದುವರೆದರೆ ಇನ್ನೂ ಇಂಥ ಹತ್ಯೆಗಳು ಭಾಳ ಆಗ್ಬೋದು ಅಂಥೇಳಿ ನನ್ನ ಅಭಿಪ್ರಾಯ ಇದೆ ಈ ಸಂದರ್ಭದಲ್ಲಿ. ಯಾಕಂತ ಕೇಳಿದ್ರೆ ಇಂಥ ಹತ್ಯೆಗಳು ಮಾತ್ರ ಪೊಲೀಸರು ತನಿಖೆ ಮಾಡಿ ಅವರನ್ನು ಬಂಧಿಸ್ತಾ ಇಲ್ಲ. ಆದರೆ ಉಳಿದ ಹತ್ಯೆಗಳು ಆದಷ್ಟು ಬೇಗನೆ ತನಿಖೆ ಮಾಡಿ ಬಂಧಿಸ್ತಾರೆ. ಇದರ ಅರ್ಥ ಏನು? ಇದರ ಒಳಗುಟ್ಟೇನು? ಯಾಕೆ ಪೊಲೀಸ್ ಇಲಾಖೆ ವೈಫಲ್ಯ ಆಗ್ತಾಯಿದೆ, ಇದರಲ್ಲಿ ವಿಫಲ ಆಗ್ತಾಯಿದೆ? ಅದಕ್ಕೆ ನಾವಿಲ್ಲಿ ಈ ಹಿಂದೆ MM ಕಲಬುರ್ಗಿ ಅವರ ಹತ್ಯೆ ಆಗಿ ಸುಮಾರು 2 ವರ್ಷ ಆಯ್ತು ಇವತ್ತಿಗೆ. ಅವರು ಅದರ ಬಗ್ಗೆ ತನಿಖೆ ಕೈಗೊಂಡು ಯಾರು ಹತ್ಯೆ ಮಾಡಿದ್ರು ಅವರನ್ನು ಬಂಧಿಸಿದ್ದರೆ ಇವತ್ತು ಗೌರಿ ಲಂಕೇಶ್ ಹತ್ಯೆ ಆಗ್ತಿರಲಿಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ. और खबरों के लिए देखते रहिए बी न्यूज़ नेशन।